ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ ಯಾವ ರೀತಿಯಾಗಿ ನಮ್ಮ ರೇಷ್ಮೆಗಳು ಸಪ್ಪನ್ನು ಹೀರ್ತಾ ಇದೆ. ಈ ಸೊಪ್ಪು ರಸಭರಿತವಾಗಿ ಉತ್ಕೃಷ್ಟವಾಗಿದ್ದರೆ ಈ ಥರ ತಿನ್ನುತ್ತೆ. ಒರಟಾಗಿರ್ತಕ್ಕಂಥ ಹಾಗೂ ಬಲಿತ ಸೊಪ್ಪಾದರೆ ಈ ಥರ ತಿನ್ನೋದಾಗಲ್ಲ. ಆರೋಗ್ಯವಂತ ಮರಿಗಳು ಈ ರೀತಿಯಾಗಿ ಸೊಪ್ಪಿನ ಮೇಲೆ ಇಟ್ಟ ತಕ್ಷಣ ಸೊಪ್ಪನ್ನು ಮೇಲೆ ಸ್ಟಾರ್ಟ್ ಮಾಡ್ತವೆ. ನಾಲ್ಕನೇ ಜ್ವರ ಇದ್ದು 4 ಮೇವಾಗಿದೆ. ಈಗ 5ನೇ ಮೇವು ಕೊಡ್ತಾ ಇದ್ದೀವಿ. ಬೇಸಿಗೆ ಆಗಿರೋದ್ರಿಂದ ಇರುವೆ ಕಾಟ ಹೆಚ್ಚಿನದಾಗಿ ಕಾಡ್ತಾ ಇದೆ ನಮ್ಮನ್ನು. ಆದರೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇರುವೆಗಳಿಗೆ ಉಪಾಯ ಅಂದರೆ ಮೆಲಾಥಿನ್ ಪೌಡ್ರ್ ಬಳಸ್ತಾ ಇದ್ದೀವಿ ನಾವು. ಈ ಬೇಸಿಗೆ ಗಮ್ಮ ಇರೋದ್ರಿಂದ ಇರುವೆಗಳು ಭಾರಿ ಕಾಡ್ತಾ ಇದ್ದಾವೆ. ಯಾವ ರೀತಿಯಾಗಿ ಹುಳು ಬಿದ್ದ ತಕ್ಷಣ ಇರುವೆಗಳು ಮುತ್ತಿಟ್ಟು ಎಲ್ಲ ತಿಂದು ಹಾಳು ಮಾಡ್ತಾ ಇದ್ದಾವೆ. ನೋಡಿ ಯಾವ ರೀತಿಯಾಗಿ ಇರುವೆಗಳು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಹುಳು ತೆಳಕ್ಕೆ ಬೀಳಂಗಿಲ್ಲ, ಆಟೋಮೆಟಿಕ್ಲಿ ಇರುವೆ ಫಿನಿಶ್ ಮಾಡಿಬಿಡ್ತವೆ. ಸ್ನೇಹಿತರೆ ನೋಡಿ, ಹುಳು ಈ ಥರ ಬಿದ್ದ ತಕ್ಷಣ ಅಟ್ಯಾಕ್ ಮಾಡ್ತಾ ಇದ್ದಾವೆ. ನೀವು ಯಾವ ರೀತಿಯಾಗಿ ಇರುವೆಗಳನ್ನು ಕಂಟ್ರೋಲ್ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ರೇಷ್ಮೆ ಕೃಷಿಕರಾಗಿದ್ದರೆ ನಾವು ಮೆಲಾಥಿನ್ ಹಚ್ಚಿದ್ದೀವಿ, ಆದರೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಏನು ಆರೋಗ್ಯವಾಗಿದೆ. ಬಾಲಾಜಿ ಚಾಕಿ ಸೆಂಟ್ರಿಂದ ತರಿಸಿರೋ ಹುಳ ಇದೆ. ಇರುವೆ ಕಾಟದಿಂದ 8 ರಾಕ್ ಮಾಡಬೇಕಾಯ್ತು, ಅಂಥದ್ದು ಕೇವಲ 6 ರಾಕ್ ಮಾಡಿದ್ದೀವಿ. ಒಂದು ಸಾರಿ ಇರುವೆ ಹತ್ತಿದೆ ಅಂದರೆ ಒಳಗೆಲ್ಲ ನುಗ್ಗಿ ಹುಳನ ಭಾಳ ಪ್ರಮಾಣದಲ್ಲಿ ಸೋಸಿಬಿಡ್ತದೆ. ಈ ಬೇಸಿಗೆ ಟೈಮ್ನಲ್ಲಿ ಇರುವೆಯಿಂದ ಭಾಳ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ ರೇಷ್ಮೆ ಹುಳುಗಳನ್ನ. ಮೊದಲು ಬಂದ ತಕ್ಷಣ 1ನೇ ಜ್ವರ 2ನೇ ಜ್ವರದಿಂದ ಪಾಸ್ ಆಗಬೇಕಾದ್ರೆ ಸ್ವಲ್ಪ ಅದರಲ್ಲಿ ಇರ್ತವೆ. ಆ ಸಮಯದಲ್ಲಿ ತುಂಬ ಹುಷಾರೇ ನೋಡ್ಕೋಬೇಕು. ಆ ಸಮಯದಲ್ಲಿ ತಿಂದು ಬಂದರೆ ಟ್ರೇಸೆ ತಿಂದ್ಬಿಡ್ತಾವೆ. ನಮ್ಮವು ಕೂಡ ಅದೇ ಥರ ಆಗಿದ್ದು, ಸ್ವಲ್ಪ ಹಚ್ಚೋಣ ತಡೆ ಅಂತ ಮೆಲಾಥಿನ್ ಹಚ್ಚೋ ಟೈಮಿಗೆ ಹತ್ತಿ 3 ಟ್ರೇಸ್ ತಿಂದಬಿಟ್ವು. ಎಲ್ಲರೂ ಈ ಬೇಸಿಗೆ ಮುಗೀತಾ ಇದೆ. ಮಳೆಗಾಲ ಪ್ರಾರಂಭದಲ್ಲಿ ಇರುವೆ ಕಾಟ ಜಾಸ್ತಿ ಗಮ್ಮ ಇರೋದ್ರಿಂದ ನೋಡಿ ಎಲ್ಲ ಕಂಟ್ರೋಲ್ ಮಾಡಿಕೊಳ್ರಿ. ಧನ್ಯವಾದಗಳು.